ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಮೊಬೈಲ್ ಬಿಡಿ ಪುಸ್ತಕ ಇಡಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಬಂಧುಗಳೇ, ಸೋದರಿ ನಿವೇದಿತಾ ಮೈಸೂರಿನ ರಾಮಕೃಷ್ಣ ಆಶ್ರಮವು ಬಿಡುಗಡೆಗೊಳಿಸಿರುವಂತಹ ಸ್ವಾಮಿ ನಿತ್ಯಾಸ್ಥಾನಂದರು ಬರೆದಿರುವಂತಹ ಸೋದರಿ ನಿವೇದಿತಾ ಪುಸ್ತಕ ರೋಮಾಂಚನವಾಗಿರುವಂತಹ ಪುಸ್ತಕ. ಪುಟದಲ್ಲಿಯೂ ಕೂಡ ಭಾರತದ ವ್ಯವಸ್ಥೆಯನ್ನು, ಭಾರತದ ದೇಶಪ್ರೇಮವನ್ನು, ಆಗಿನ ಕಾಲದಲ್ಲಿ ಇದ್ದಂತಹ ಭಾರತದ ಅನೇಕ ಸಾಮಾಜಿಕ ಪಿಡುಗುಗಳನ್ನು ನಮ್ಮ ಮನಸ್ಸಿಗೆ ತಿಳಿಸ್ತಾ ಹೋಗ್ತದೆ. ಸ್ವಾಮಿ ವಿವೇಕಾನಂದರ ಭಾಷಣದಿಂದ, ಅವರ ಮಾರ್ಗದರ್ಶಿ ತತ್ವಗಳಿಂದ ಪ್ರೇರೇಪಣೆಯನ್ನು ಪಡೆದು ಬೇರೆ ಧರ್ಮದಲ್ಲಿಯೂ ಜನಿಸಿದ್ದರು, ಬೇರೆ ದೇಶದಲ್ಲಿ ಜನಿಸಿದ್ದರೂ ಕೂಡ ಭಾರತಕ್ಕೆ ಬಂದು ಹಿಂದೂ ಧರ್ಮವನ್ನು ಸ್ವೀಕರಿಸಿ ಇಲ್ಲಿಯ ಜನರ ಸಾಮಾಜಿಕ ಕಟ್ಟುಪಾಡುಗಳ, ರೋಗ ರುಜಿನಗಳ, ಇಲ್ಲಿಯ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಭಾರತಕ್ಕೆ ಸ್ವಾಸ್ಥ್ಯ ಭಾರತವನ್ನು ಕಟ್ಟಲು, ಧರ್ಮ ನಿಷ್ಠೆಯ ಭಾರತವನ್ನು ಕಟ್ಟಲು, ಶೈಕ್ಷಣಿಕ ಸಂಯೋಜಿತ ಭಾರತವನ್ನು ಕಟ್ಟಲು ಶ್ರಮಿಸಿದಂತಹ ಮಹಾನ್ ತಾರೆ ಸೋದರಿ ನಿವೇದಿತಾ. ಪೂರ್ವ ಹೆಸರು ಮಾರ್ಗರೆಟ್ ಎಲಿಜಬೆತ್ ನೊಬೆಲ್. 1867ರಲ್ಲಿ ಅಕ್ಟೋಬರ್ 28ರಂದು ಟೈನರ್ ಪ್ರದೇಶದ ಢಂಗನಾಮ್ ಎಂಬ ಸಣ್ಣ ನಗರದಲ್ಲಿ ಜನಿಸಿದಂತಹ ಮಾರ್ಗರೆಟ್ ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದ ಭಾರತಕ್ಕೆ ಬಂದು ಹಿಂದೂ ಧರ್ಮವನ್ನು ಸ್ವೀಕರಿಸಿ ಇಲ್ಲಿಯ ಜನರಿಗೆ ಶಿಕ್ಷಣವನ್ನು ನೀಡಲು, ರೋಗಿಗಳಿಗೆ ಆರೈಕೆಯನ್ನು ಮಾಡಲು, ಇಲ್ಲಿಯ ದಂಬಾಚಾರಗಳನ್ನು ಹೋಗಲಾಡಿಸಲು ಹೋರಾಡಿದಂತಹ ಮಹಾನ್ ತಾರೆ. ಇವರ ಈ ಪುಸ್ತಕವನ್ನು ನಾವೆಲ್ಲರೂ ಕೊಂಡುಕೊಂಡು ಓದುವುದರಿಂದ ನಮ್ಮೆಲ್ಲರಲ್ಲಿಯೂ ಕೂಡ ನಮ್ಮ ದೇಶದ ಬಗ್ಗೆ, ನಮ್ಮ ತಾಯ್ನಾಡಿನ ಬಗ್ಗೆ ಇರುವ ಪ್ರೇಮವು ಮತ್ತಷ್ಟು ಹೆಚ್ಚುತ್ತದೆ. ಭಾರತವನ್ನು ಬೇರೆಯವರು ಕೂಡ ಎಷ್ಟು ಪ್ರೀತಿಸುತ್ತಾರೆ ಎಂಬುದು ತಿಳಿಯುತ್ತದೆ. ಜೈ ಹಿಂದ್.